ಈಗ ಈ ವಿಚಾರ ನಿಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮ್ಯಾಮ್. ಏನಂತ ಹೇಳಿದ್ರೆ ಬೇಲೂರಲ್ಲಿ ಒಂದು ನಾಗೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ತುಂಬ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಟೆಂಪಲ್ ಅದು. ಅಲ್ಲಿಗೆ ಗಿಲ್ಲಿ ಮತ್ತು ನಿಮ್ಮ ಫ್ಯಾನ್ ಒಬ್ಬರು ಹೋಗ್ಬಿಟ್ಟು ಏಪ್ರಿಲ್ ನೀವು ಹುಟ್ಟಿದ ದಿನಾಂಕ, ಅದು 2 ಮಂತನ್ನ ಮತ್ತು ನಿಮ್ಮ ರಾಶಿ ಭವಿಷ್ಯ ಏನಿದೆ ಅದನ್ನೆಲ್ಲವನ್ನು ಕೂಡ ಇಟ್ಟು ಹಣ್ಣು ಕಾಯಿ ಮಾಡಿಸ್ಬಿಟ್ಟು ನಿಮ್ಮಿಬ್ಬರಿಗೂ ಕೂಡ ಬೇಗ ಕಂಕಣ ಭಾಗ್ಯ ಕೂಡು ಬರಲಿ ಅಂತೇಳ್ಬಿಟ್ಟು ಪೂಜೆ ಮಾಡಿಸಿ. ಯಾವುದೋ ನನಗೆ ವಿಷಯನೇ ಗೊತ್ತಿಲ್ವೇ. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅಭಿಮಾನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಅವರು ಆ ಥರ ನಿಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಸ್ ಅ ಫ್ರೆಂಡ್ ಅಂತ. ಕೆಲವು ನಮಗೆಲ್ಲ ನೋಡಿದವ್ರಿಗೆ ಗೊತ್ತಿರುತ್ತೆ, ಬಟ್ ಅಭಿಮಾನಿಗಳು ಆಲ್ರೆಡಿ ನೀವು ಹೊರಗಡೆ ನೋಡಿದಾಗಲೂ ಕಟೌಟ್ಸ್ ಎಲ್ಲ ನೋಡಿದ್ರಿ, ಹೇಗಿತ್ತು ಅಂತ ನಿಮ್ಮ ಒಪಿನಿಯನ್? ನನಗೆ ನಾನು ಅವನನ್ನು ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಅಂದರೆ ಒಂದು ಫ್ರೆಂಡ್ ಆಗಿ ಒಂದು ಜೆನ್ಯೂನ್ ಅದೊಂದು ಬಾಂಡ್ ಕ್ರಿಯೇಟ್ ಆಗಿದೆ ಬಿಟ್ಟರೆ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ಒಂದು ಮದುವೆ ಆಗಬೇಕು ಅನ್ನೋ ಒಂದು ಪರ್ಸ್ಪೆಕ್ಟಿವಲ್ಲಿ ಗಿಲ್ಲಿ ನಾನು ನೋಡಲೇ ಇಲ್ಲ. ಒಂದು ಯಾಕಂದರೆ ಐ ಆಮ್ ನಾಟ್ ರೆಡಿ ಮೆಂಟಲಿ. ನಾನು ಮದುವೆ ರಿಲೇಷನ್ಶಿಪ್ಸು ಇದಕ್ಕೆ ರೈಟ್ ನೌ ಐ ಆಮ್ ನಾಟ್ ರೆಡಿ. ಸೊ ನಾನು ಗಿಲ್ಲಿನ ಆ ಪರ್ಸ್ಪೆಕ್ಟಿವಲ್ಲಿ ನೋಡೇ ಇಲ್ಲ. ಹಾಗಿದ್ದಾಗ ಆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಏನಿದೆ ಅದು ಹಾಗೆ ಇರಲಿ ಅಲ್ವಾ. ಜನರು ಅಷ್ಟು ಕ್ರೇಜ್, ಅಷ್ಟು ಹುಚ್ಚುತನ ಬೇಡ ಅಂತ ಅನಿಸುತ್ತೆ ನನಗೆ.